ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಡಿಜಿಟಲ್. ನಾನು ರೂಪಾ ಚಂದ್ರು. 2026ರ T20 ವಿಶ್ವಕಪ್ ನಮ್ಮೆಲ್ಲರನ್ನ ಕೂಡ ಒಂದು ರೀತಿಯಾಗಿ ಈ ಕ್ರೀಡಾಭಿಮಾನಿಗಳು ಹೇಗಪ್ಪ ಅಂತಂದ್ರೆ ಈ T20 ವಿಶ್ವಕಪ್ಗಾಗಿ ಕಾತುರತೆಯಿಂದ ಎದುರು ನೋಡ್ತಾ ಇದ್ರು. ಅದರಲ್ಲೂ ಕೂಡ ಬಲಿಷ್ಠ ತಂಡ ಅನಿಸ್ಕೊಂಡಿರುವಂತ ಭಾರತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಭಾರತ ಹಾಗೆ USA ಮ್ಯಾಚ್ ಅನ್ನ ನೋಡಿದ್ವಿ. ಭಾರತ ಕೂಡ ಗೆಲುವನ್ನ ಸಾಧಿಸ್ತು. ಇದಾದ ನಂತರವಾಗಿ ಒಂದಷ್ಟು ಕ್ರೀಡಾಭಿಮಾನಿಗಳನ್ನ ಅತಿ ಹೆಚ್ಚಾಗಿ ಹಿಡಿದಿಟ್ಕೊಳ್ಳುವಂತಹ ಪಂದ್ಯ ಅಂದ್ರೆ ಅದು ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ರೋಚಕ ಪಂದ್ಯ ಅಂತ ಹೇಳಬಹುದು. ಆದ್ರೆ ಫೆಬ್ರವರಿ 15ನೇ ತಾರೀಕು ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆಯಬೇಕಾಗಿದ್ದಂತ ಈ ಒಂದು ಕ್ರೀಡಾ ಕದನ ಯಾಕೋ ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಕುತೂಹಲ ಇನ್ನೂ ಕೇಳಿಸ್ತಾನೆ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಇನ್ನೂ ಏನನ್ನೂ ಕೂಡ ಹೇಳಿಲ್ಲ. ಭಾರತದ ಜೊತೆ ತಾನು ಕ್ರಿಕೆಟ್ ಆಡ್ತೀನ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ, ಒಂದು ಕಡೆ ಭಾರತಕ್ಕೆ ಇದರಿಂದ ಏನು ನಷ್ಟ ಇಲ್ಲ, ಇನ್ನೊಂದು ಕಡೆ BCCI ಹಾಗೆ ಈ PCB ಎರಡೂ ಕೂಡ ಈ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನವ ಮನವೊಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ PCB ಮನವೊಲಿಸೋದಕ್ಕೋಸ್ಕರ ನಾನಾ ರೀತಿಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಮುಂದಿಟ್ಟಿದೆ. ಆದ್ರೆ PCB ಯಾಕೋ ಇದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಈಗ ಶ್ರೀಲಂಕಾ ಮುಂದೆ ಬಂದು ಒಂದು ಕಡೆ ಪಾಕಿಸ್ತಾನಕ್ಕೆ ಒಂದಷ್ಟು ವಿಚಾರಗಳ ಮುಖಾಂತರ 2 ಶೀಟ್ ಪತ್ರವನ್ನ ಬರೆದು ಕಳಿಸಿರುವಂತದ್ದು. ಆ ಪತ್ರದಲ್ಲಿ ಕೆಲವೊಂದಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದೆ ನೋಡಿ. 2009ರಲ್ಲಿ ಶ್ರೀಲಂಕಾ ಪಾಕಿಸ್ತಾನಕ್ಕೆ ಲಾಹೋರ್ಗೆ ಹೋದಂತಹ ಸಂದರ್ಭದಲ್ಲಿ ಲಾಹೋರ್ನಲ್ಲಿ ಈ ಶ್ರೀಲಂಕಾದ ಕ್ರೀಡಾಪಟುಗಳ ಮೇಲೆ ಒಂದು ಕಡೆ ಭಯೋತ್ಪಾದಕ ದಾಳಿಯಾಗಿತ್ತು. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಕ್ರೀಡಾಪಟುಗಳು ಹಾಗೆ ಅಧಿಕಾರಿಗಳು ಈ ದಾಳಿಯಲ್ಲಿ ಗಾಯಗೊಂಡಿದ್ರು. ಆ ಸಂದರ್ಭದಲ್ಲಿ ಯಾರು ಕೂಡ ಪಾಕಿಸ್ತಾನದಲ್ಲಿ ಮ್ಯಾಚ್ ಆಡಲ್ಲ ಅನ್ನುವ ನಿರ್ಧಾರಕ್ಕೆ ಬಂದಿದ್ರು. ಅದಾದ ನಂತರವಾಗಿ 10 ವರ್ಷ ಕಳೆದ ಮೇಲೆ 2019ರಲ್ಲಿ ಶ್ರೀಲಂಕಾ ಅಲ್ಲಿ ಒಂದು ಮ್ಯಾಚ್ ಅನ್ನ ಕೂಡ ಫಿಕ್ಸ್ ಮಾಡಿತ್ತು, ಆಟವನ್ನ ಆಡಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಯಾವೊಂದು ದೇಶವೂ ಕೂಡ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಆಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಆಗ ಶ್ರೀಲಂಕಾ ಮನಸ್ಸು ಮಾಡಿತ್ತು, ಆ ಒಂದು ಹೇಳಿಕೆಯನ್ನ ಮೆನ್ಷನ್ ಮಾಡಿದೆ. ಮತ್ತೊಂದು ಕಡೆ ಏನಾಗ್ತಿದೆಯಪ್ಪ ಅಂತಂದ್ರೆ ಈ ಒಂದು ಬಹಿಷ್ಕಾರದಿಂದ ಅಂದ್ರೆ ನಾನು ಭಾರತದ ಜೊತೆ ಕ್ರಿಕೆಟ್ ಆಡಲ್ಲ ಅನ್ನುವಂತಹ ನರಿ ಬುದ್ಧಿಯ ರಾಷ್ಟ್ರ, ಬಿಕಾರಿ ರಾಷ್ಟ್ರ ಆಗಿರುವಂತಹ ಪಾಕಿಸ್ತಾನ ನೀಡಿರುವಂತಹ ಹೇಳಿಕೆಯಿಂದ ಒಂದು ಶ್ರೀಲಂಕಾದ ಪ್ರವಾಸೋದ್ಯಮಕ್ಕೂ ದೊಡ್ಡ ಹೊಡೆತ ಬೀಳುತ್ತೆ. ಈಗಾಗಲೇ ಸಾಕಷ್ಟು ಟಿಕೆಟ್ಗಳು ಕಾಯ್ದಿರಿಸಲಾಗಿದೆ. ಅದಾದ ನಂತರವಾಗಿ ಶ್ರೀಲಂಕಾ ಮೊದಲೇ ನಮಗೆ ತಿಳಿದಿದೆ, ಶ್ರೀಲಂಕಾ ಅತಿ ಹೆಚ್ಚಾಗಿ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವಂತಹ ರಾಷ್ಟ್ರ. ಹಾಗಾಗಿ ಅತಿ ಹೆಚ್ಚಾಗಿ ಸಾಕಷ್ಟು ಶ್ರೀಲಂಕಾಕ್ಕೆ ಪ್ರವಾಸವನ್ನ ಬೆಳೆಸ್ತಾರೆ. ಇನ್ನ ಈ ಕ್ರಿಕೆಟ್ ಅನ್ನುವಂತಹ ವಿಚಾರ ಬಂತು ಅಂದ್ರೆ 2 in 1, ಒಂದು ಕ್ರೀಡೆಯನ್ನು ನೋಡ್ದಂಗ ಆಗುತ್ತೆ, ಮತ್ತೊಂದು ಕಡೆ ಲೈಫ್ ಎಂಜಾಯ್ ಮಾಡ್ದಂಗೂ ಕೂಡ ಆಗುತ್ತೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಒಂದಷ್ಟು ಜನ ಟಿಕೆಟ್ ಬುಕ್ ಮಾಡಿರ್ತಾರೆ. ಹೋಟೆಲ್ ಆಗಿರ್ಬೋದು, ರೆಸಾರ್ಟ್ಗಳಾಗಿರ್ಬೋದು, ಈ ರೀತಿಯ ಕೆಲವೊಂದಿಷ್ಟು ಪ್ಲೇಸ್ಗಳಲ್ಲಿ ಮೊದಲೇ ಟಿಕೆಟ್ ಅನ್ನ ಬುಕ್ ಮಾಡಲಾಗಿರುತ್ತೆ. ಸೊ ಇದು ಸಾಕಷ್ಟು ದೊಡ್ಡ ಹೊಡೆತವನ್ನ ಕೊಡುವಂಥದ್ದು. ಸೊ ಇಲ್ಲಿ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ ನೋಡಿ, ಒಂದು ಕಡೆ ಭಾರತ ಹಾಗೆ ಪಾಕಿಸ್ತಾನದ ಈ ಒಂದು ಕ್ರಿಕೆಟ್ ರದ್ದು ಆಯಿತು ಅಂತಂದ್ರೆ ಎಷ್ಟೆಷ್ಟು ನಷ್ಟ ಆಗುತ್ತೆ, ಯಾರ್ಯಾರಿಗೆ ನಷ್ಟ ಆಗುತ್ತೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀಲಂಕಾ ಇಲ್ಲಿ ಒಂದು ಕಡೆ ಹೇಳಿಕೆಯನ್ನ ನೀಡಿರುವಂಥದ್ದು. ಮೊದಲಿಗೆ ಏನಾದರೂ ಅಕಸ್ಮಾತ್ PCB ಅಂದ್ರೆ ಪಾಕಿಸ್ತಾನ ಈ ಕ್ರಿಕೆಟ್ ಅನ್ನ ಬಹಿಷ್ಕರಿಸಿದ್ರೆ ಆದಾಯ ಅದರದ್ದು ನಷ್ಟವಾಗುವಂಥದ್ದು ಸುಮಾರು 320 ಕೋಟಿ ರೂಪಾಯಿಗಳಷ್ಟು ನಷ್ಟವಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಜಾಗತಿಕವಾಗಿ ಎಷ್ಟು ನಷ್ಟ ಆಗುತ್ತೆ ಅನ್ನುವಂಥ ವಿಚಾರವು ಕೂಡ ಇಲ್ಲಿ ಮುನ್ನೆಲೆಗೆ ಇಡಬೇಕಾಗತ್ತೆ. ಸುಮಾರು ಈ $250 ಮಿಲಿಯನ್ ಅಂದ್ರೆ 2,000 ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚು ನಷ್ಟವಾಗುತ್ತೆ ಈ ಒಂದು ಮ್ಯಾಚ್ ನಿಂದ ಅಂತ ಹೇಳಿ. ಇನ್ನ ಮತ್ತೊಂದು ಕಡೆ ಗಮನ ಹರಿಸೋದೇನಪ್ಪಾ ಅಂದ್ರೆ ನೋಡಿ, ಭಾರತ ಹಾಗೆ ಪಾಕಿಸ್ತಾನದ ಈ T20 ಪಂದ್ಯದ ವಿಚಾರವಾಗಿ $500 ಮಿಲಿಯನ್ ಅಂದ್ರೆ 4,500 ಕೋಟಿ ರೂಪಾಯಿಗಳಷ್ಟು ಪ್ರಸಾರ ಹಕ್ಕು ಜಾಹೀರಾತು ಪಡೆದುಕೊಂಡಿರುತ್ತೆ. ಎಲ್ಲಾ ಚಟುವಟಿಕೆಗಳನ್ನ ಗಮನಿಸಿ ಲಾಸ್ ಅತಿ ಹೆಚ್ಚಾಗಿ ನಷ್ಟವಾಗುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಲಂಕಾ ಈಗ ಮುಂದೆ ಬಂದಿರುವಂತದ್ದು. ಶ್ರೀಲಂಕಾ ಮುಂದೆ ಬಂದು ಪಾಕಿಸ್ತಾನಕ್ಕೆ ಮನವೊಲಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನೋಡಿ, ಭಾರತಕ್ಕೇನು ನಷ್ಟ ಆಗೋದಿಲ್ಲ, ತಲಾ 200 ಕೋಟಿ ರೂಪಾಯಿ ಅಲ್ಲ, 350 ಕೋಟಿ ರೂಪಾಯಿ ನಷ್ಟ ಆದ್ರೂ ಕೂಡ ಭಾರತಕ್ಕೇನು ಚಿಂತೆ ಇಲ್ಲ. ಆದ್ರೆ ಈಗಲೇ ಭಿಕಾರಿಸ್ತಾನ ಆಗಿರುವಂತಹ ಪಾಕಿಸ್ತಾನದ ಈ ಒಂದು ಮೊಂಡಾಟ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಬಾಂಗ್ಲಾದೇಶದ ನೆಪವನ್ನ ಇಟ್ಕೊಂಡು ಇಲ್ಲಿ ಕ್ರಿಕೆಟ್ ಅನ್ನುವ ಆಟದಲ್ಲಿ ತನ್ನನ್ನ ತಾನೇ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಳ್ತಿದ್ದೀನಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಾತನ್ನ ಕೇಳುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊಂಡಾಟಕ್ಕೆ ಬಿದ್ದಿರಬಹುದು. ಆದ್ರೆ ಒಂದು ಕಟು ನಿರ್ಧಾರಕ್ಕೆ ಏನಾದ್ರೂ ಬಂತು ಅಂತ ಅಂದ್ರೆ ಪಾಕಿಸ್ತಾನವನ್ನ ಇಡೀ ಕ್ರಿಕೆಟ್ ಲೋಕದಿಂದಲೇ ಹೊರ ಇಡುವಂತ
ಅನ್ನುವಂತಹ ಪ್ರಯತ್ನವೂ ಕೂಡ ಆಗುತ್ತೆ. ಬಾಂಗ್ಲಾದೇಶವನ್ನ ಹೇಗೆ ಹೊರ ಇಡಲಾಗಿದೆಯೋ ಅದೇ ರೀತಿಯಾಗಿ ಸ್ಕಾಟ್ಲೆಂಡ್ ಹೇಗೆ ಬಂದಿದೆಯೋ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಕಿಸ್ತಾನದಲ್ಲೂ ಕೂಡ ಉತ್ತಮ ಪ್ಲೇಯರ್ಸ್ ಇದ್ದಾರೆ, ಉತ್ತಮ ಆಟಗಾರರಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ರಾಜಕೀಯ ಅನ್ನುವಂಥದ್ದು ಮಧ್ಯಪ್ರವೇಶ ಮಾಡಿ ಆ ಕ್ರಿಕೆಟ್ ಉತ್ತಮ ಪ್ಲೇಯರ್ಸ್ಗೂ ಕೂಡ ದೊಡ್ಡ ಹೊಡೆತವನ್ನ ಕೊಡ್ಲಾಗ್ತಾ ಇದೆ. ಒಂದು ಕಡೆ ಸರ್ಕಾರದ ಜೊತೆ ಮಾತನಾಡಿ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ರೋಚಕ ಪಂದ್ಯ ಎಷ್ಟರ ಮಟ್ಟಿಗೆ ನಷ್ಟವನ್ನ ತಂದುಕೊಡುತ್ತೆ ಅನ್ನೋದು ಜಾಗತಿಕವಾಗಿ ಪ್ರಪಂಚದಾದ್ಯಂತ ಸಾಕಷ್ಟು ಜನಕ್ಕೆ ಈಗ ತಿಳಿತಾ ಇದೆ. ಆದ್ರೆ ಪಾಕಿಸ್ತಾನಕ್ಕೆ ಯಾಕೆ ತಿಳಿತಾ ಇಲ್ಲ? ಮೊದಲೇ ಆರ್ಥಿಕ ಹೊಡೆತದಲ್ಲಿರುವಂತಹ ಪಾಕಿಸ್ತಾನ ಅಕಸ್ಮಾತ್ ಏನಾದ್ರೂ ಈ ಪಂದ್ಯವನ್ನ ಆಡ್ಲಿಲ್ಲ ಅಂತ ಅಂದ್ರೆ ಮುಂದೆ ಇಲ್ಲಿ ಭರಿಸುವಂತ ನಷ್ಟವನ್ನ ಪಾಕಿಸ್ತಾನವೇ ಕಟ್ಕೊಡ್ಬೇಕಾಗಿ ಬಂದಾಗ 320 ಕೋಟಿ ಆಗಿರ್ಬೋದು ಅಥವಾ 250 ಕೋಟಿ ಆಗಿರ್ಬೋದು, ಇದನ್ನೆಲ್ಲ ಪಾಕಿಸ್ತಾನ ಹೇಗ್ ಕೊಡುತ್ತೆ? ಬೇರೆ ಬೇರೆ ರಾಷ್ಟ್ರದ ಬಳಿ ಕೈಯನ್ನ ಚಾಚ್ತಾ ಇದೆ, ಭಿಕ್ಷೆಯನ್ನ ಬೇಡ್ತಾ ಇದೆ. ಅಮೆರಿಕ ಆಗಿರ್ಬೋದು, ಚೀನಾ ಆಗಿರ್ಬೋದು, ಇಲ್ಲೆಲ್ಲ ಕೂಡ ಹಣವನ್ನ ಸಾಲವಾಗಿ ಪಡೆದುಕೊಂಡು ಬದುಕನ್ನ ನಡೆಸ್ತಾ ಇರುವಂತಹ ಪಾಕಿಸ್ತಾನ ಕ್ರೀಡೆಯ ಮುಖಾಂತರವಾಗಿ ಬರುವಂತ ಒಂದಷ್ಟು ಹಣಕ್ಕೂ ಕೂಡ ಮಣ್ಣು ಹಾಕೊಳ್ತಾ ಇದೆಯಲ್ಲ. ಇಂತಹ ನೀಚ ಬುದ್ಧಿಗೆ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ಭಾರತ ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವ ಆಟವನ್ನ ಕೂಡ ಆಡಲ್ಲ ಅಂತ ಹೇಳಲ್ಲ. ಭಾರತ ನಿರ್ದಿಷ್ಟತೆಯಿಂದ ಅದು ಆಟವನ್ನ ಆಡಬೇಕು ಅಂದ್ರೆ ಆಡುತ್ತೆ. ಈಗ ಭಾರತ ಹಾಗೆ ಶ್ರೀಲಂಕಾ ಜಂಟಿ ವಿಚಾರವಾಗಿ ನೋಡೋದಾದ್ರೆ ಒಂದು ಕಡೆ ಶ್ರೀಲಂಕಾ ಮುಂದೆ ಬಂದಿದೆ. ಭಾರತ ಯಾವ ರೀತಿಯಾಗಿ ಆಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಬಲಿಷ್ಠ ತಂಡವಾಗಿ ಹೊರಹೊಮ್ಮಿದೆಯೋ, ಕ್ರೀಡಾ ಜಗತ್ತಿನಲ್ಲಿ ಅತಿ ಹೆಚ್ಚಾಗಿ ಅಭಿಮಾನಿಗಳನ್ನ ಹೊಂದಿರುವಂತಹ ತಂಡ ಅಂತ ಅನಿಸ್ಕೊಂಡಿದೆಯೋ, ಇದ್ಯಾಕೋ ಪಾಕಿಸ್ತಾನಕ್ಕೆ ಸಹಿಸಕ್ ಆಗಲ್ಲ ಅನ್ಸುತ್ತೆ. ಇಲ್ಲ ನಾನಿಲ್ಲ ಅಂದ್ರೆ ಕ್ರಿಕೆಟೇ ಆಡಲ್ಲ, ಇಲ್ಲ ನಾನಿಲ್ಲ ಅಂತಂದ್ರೆ ಯಾವ ಪ್ರಾಯೋಜಕತ್ವ ಅಂದ್ರೆ ಈ ಅಡ್ವರ್ಟೈಸ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಮುಂದೆ ಬರಲ್ಲ ಅಂತ ಏನಾದ್ರೂ ಅಂದ್ಕೊಂಡಿತ್ತೇನೋ, ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿರಬಹುದು. ಆದ್ರೆ ಪಾಕಿಸ್ತಾನ ಒಂದು ತಂಡ ಇಲ್ಲ ಅಂತ ಅಂದ್ರೂ ಕೂಡ ಕ್ರಿಕೆಟ್ ನಡೆಯುತ್ತೆ. ಆದ್ರೆ ಪಾಕಿಸ್ತಾನ ಹಾಗೆ ಭಾರತ ಆಗಿರ್ಬೋದು ಅಥವಾ ಪಾಕಿಸ್ತಾನದ ಬದಲಿಗೆ ಬೇರೆ ತಂಡ ಇದ್ದು ಅಲ್ಲಿ ಅತಿ ಹೆಚ್ಚಾಗಿ ಹಣ ಸಂಗ್ರಹ ಆಗೋದಿದ್ದಿದ್ರು ಕೂಡ ಅದು ಯಾವ ವಿಚಾರವಾಗಿ ಕೂಡ ತಲೆ ಕೆಡಿಸ್ಕೊಳ್ತಿದ್ರಲ್ಲ, ಪಾಕಿಸ್ತಾನ ಮಾತ್ರ ಇಲ್ಲ ನಾನು ಇಲ್ಲದೆ ಇದ್ರೆ ಇಷ್ಟೊಂದು ಹಣ ಬರೋದೇ ಇಲ್ಲ ಅನ್ನುವಂಥ ಒಂದಷ್ಟು ತಲೆಯಲ್ಲಿ ಲದ್ದಿ ಇಟ್ಕೊಂಡಿರ್ಬೋದು ಅನ್ಸುತ್ತೆ. ಹಾಗಾಗಿ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಬಿಕಾರಿಸ್ತಾನ ಆಗಿದ್ರು ಕೂಡ ಈ ರೀತಿಯಾದಂಥ ಒಣಜಂಬಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳ್ಬಹುದು. ಹಾಗಾಗಿ ಸದ್ಯದ ಮಟ್ಟಿಗೆ ಪಾಕಿಸ್ತಾನ ಭಾರತದ ನಡುವಿನ ಈ ಒಂದು ಪಂದ್ಯ ಏನಾಗುತ್ತೆ ಅನ್ನೋದು ಕುತೂಹಲ. ಆಡ್ಲೇಬೇಕು ಅನ್ನುವಂಥದ್ದು ಒಂದು ಕಡೆ ಇಟ್ಟಿರುವಂತ ಒಪ್ಪಂದ, ಆಡುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮೆಲ್ಲರಿಗೂ ಕೂಡ ಕ್ಯೂರಿಯಾಸಿಟಿಯನ್ನ ಸಾಕಷ್ಟು ಹುಟ್ಟಿಸ್ತಾ ಇದೆ. ಇದರ ಜೊತೆಗೆ ಮತ್ತೊಂದೇನಪ್ಪಾ ಅಂದ್ರೆ ನೋಡಿ, ಪಾಕಿಸ್ತಾನ ಭಾರತದೊಟ್ಟಿಗೆ ಈ ಒಂದು ಕ್ರೀಡೆಯನ್ನ ಆಡಿದ್ರೆ ಅದಕ್ಕೂ ಕೂಡ ಒಳಿತಾಗುತ್ತೆ, ಭಾರತಕ್ಕೂ ಕೂಡ ಒಳಿತಾಗುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಜನ ಈ ಅಡ್ವರ್ಟೈಸ್ಮೆಂಟ್ ಈಗ ಏನು 4,200 ಕೋಟಿ ಆಗಿರ್ಬೋದು ಈ ರೀತಿಯಾಗಿ ಹಣವನ್ನ ಹೂಡಿಕೆ ಮಾಡಿರ್ತಾರಲ್ಲ. ಮೊದಲೇ ನೋಡಿ ಶ್ರೀಲಂಕಾದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುತ್ತೆ. ಅತಿ ಹೆಚ್ಚಾಗಿ ಶ್ರೀಲಂಕಾಕ್ಕೆ ಹೋಗ್ತಾರೆ, ಅಲ್ಲಿದ್ದಂಥವ್ರು ಕ್ರಿಕೆಟ್ ಅನ್ನು ಎಂಜಾಯ್ ಮಾಡ್ತಾರೆ. ಅದ್ರ ಜೊತೆಗೆ ಒಂದ್ 2-3 ದಿನಗಳ ಕಾಲ ಅಲ್ಲಿ ಉಳ್ಕೊಂಡ್ರು ಕೂಡ ಪ್ರವಾಸೋದ್ಯಮಕ್ಕೆ ಅತಿ ಹೆಚ್ಚಾಗಿ ಲಾಭ ಆಗುತ್ತೆ. ಸೊ ಎಲ್ಲವೂ ಕೂಡ ಬಿಸ್ನೆಸ್ ರೂಪದಲ್ಲಿ ಆದಾಯದ ಗಳಿಕೆಯ ವಿಚಾರವಾಗಿ ನಾವು ಆಲೋಚನೆಯನ್ನ ಮಾಡಬೇಕಾಗುತ್ತೆ. ಯಾರು ಕೂಡ ಇಲ್ಲಿ ನಷ್ಟವನ್ನ ಅನುಭವಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಲ್ಲರೂ ಕೂಡ ಲಾಭದಾಯಕತೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನ ಹರಿಸ್ತಾರೆ. ಆದ್ರೆ ಪ್ರಮುಖವಾಗಿ ಪಾಕಿಸ್ತಾನ ಮಾತ್ರ ಈ ವಿಚಾರದಲ್ಲಿ ಮೊಂಡಾಟವನ್ನ ತೋರ್ತಾ ಇದ್ದು ಭಾರತದೊಟ್ಟಿಗೆ ಆಡುತ್ತಾ ಆಡಲ್ವಾ ಅನ್ನುವಂಥ ಆ ಒಂದು ಪ್ರಶ್ನಾರ್ಥಕಕ್ಕೆ ಇನ್ನೂ ಕೂಡ ಉತ್ತರವನ್ನ ಕೊಟ್ಟಿಲ್ಲ. ಆದ್ರೆ ಪಾಕಿಸ್ತಾನ ಆಡ್ಲೇಬೇಕಾದಂತ ಪರಿಸ್ಥಿತಿ ಬಂದ್ರೆ ಆಡ್ಲೇಬೇಕು. ಪಾಕಿಸ್ತಾನದ ಒಂದು ಮೊಂಡಾಟದಿಂದ ಅಕಸ್ಮಾತ್ ಏನಾದ್ರೂ ಈ ಒಂದು ಫೆಬ್ರವರಿ 15ನೇ ತಾರೀಕು ನಡೆಯುವಂತ ಆ ಕ್ರೀಡೆಯಲ್ಲಿ ಕ್ರಿಕೆಟ್ ಆಟದಲ್ಲಿ ಏನಾದ್ರೂ ಪಾಕಿಸ್ತಾನ ಭಾಗಿಯಾಗಲಿಲ್ಲ ಅಂದ್ರೆ, ಭಾರತದೊಟ್ಟಿಗೆ ಆಡ್ಲಿಲ್ಲ ಅಂತಂದ್ರೆ ಮತ್ತಷ್ಟು ದೊಡ್ಡ ಹೊಡೆತವನ್ನ ಪಾಕಿಸ್ತಾನ ಅನುಭವಿಸಲೇಬೇಕಾಗುತ್ತೆ. ಕಟ್ಟುನಿಟ್ಟಿನ ಕ್ರಮಕ್ಕೆ ಏನಾದ್ರೂ ಮುಂದಾದ್ರು ಅಂತಂದ್ರೆ ಅಲ್ಲಿ ನಷ್ಟವಾಗುವಂತಹ ಹಣವನ್ನ ಪಾಕಿಸ್ತಾನವೇ ಭರಿಸಬೇಕಾಗತ್ತೆ. ಕಠಿಣ ನಿರ್ಧಾರದಿಂದ ಒಂದಷ್ಟು ಹೊಡೆತವನ್ನ ಪಾಕಿಸ್ತಾನ ತಿನ್ಲೇಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ಸಿದ್ಧವಿದ್ರೆ ಪಾಕಿಸ್ತಾನ ಓಕೆ ಫೈನ್, ಭಾರತದೊಟ್ಟಿಗೆ ಕ್ರಿಕೆಟ್ ಆಡಲ್ಲ ನಾನು, ಇದೆಲ್ಲವನ್ನ ಕೂಡ ಅನುಭವಿಸ್ತೀನಿ ಅಂತ ಒಂದು ಮೊಂಡಾಟ ಒಂದು ಹಠಮಾರಿತನಕ್ಕೆ ಬಿದ್ರೆ ಯಾರೇನು ಮಾಡೋದಕ್ಕಾಗಲ್ಲ. ಆದ್ರೆ ಭಾರತದೊಟ್ಟಿಗೆ ಆಡ್ಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಸಿಲುಕೊಂಡ್ರೆ ಅಷ್ಟು ಹಣವನ್ನ ಹೇಗ್ ಬರಿಸುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗಿರುತ್ತೆ. ಮತ್ತೆ ಬೇರೆ ದೇಶದೊಟ್ಟಿಗೆ ಭಿಕ್ಷೆಯನ್ನ ಬೇಡಿ ಹಣವನ್ನ ಗಳಿಸಿ ಅದನ್ನ ತೀರಿಸಬೇಕಾಗುತ್ತೆ. ಆದ್ರೆ ಪಾಕಿಸ್ತಾನಕ್ಕೆ ಈಗ ಶಕ್ತಿ ಇಲ್ಲ, ಇರುವಂತಹ ಸಾಲವನ್ನೇ ತೀರಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. 200 ಕೋಟಿ 300 ಕೋಟಿಯನ್ನ ಮತ್ತೆ ಬೇರೆ ಕಡೆಯಿಂದ ತಂದು ಸಾಲವಾಗಿ ತೆಗೆದುಕೊಂಡು ಅದನ್ನ ಕಟ್ಟುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ನಗೆಪಾಟಲಿಗೆ ಈಡಾಗುತ್ತೆ ಅಂತ ಹೇಳ್ಬೋದು. ಸೊ ಈ ವಿಚಾರದಲ್ಲಿ ನೋಡುವಂತದ್ದಾದ್ರೆ ನೋಡಿ, ಒಂದ್ ಕಡೆ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ ಈಗಾಗಲೇ ಶ್ರೀಲಂಕಾ ಹೇಳ್ಬಿಟ್ಟಿದೆ, ಇಲ್ಲ ಪಾಕಿಸ್ತಾನ ಇದೆಲ್ಲವನ್ನ ಕೂಡ ಪಕ್ಕಕ್ಕಿಟ್ಟು ನೀವು ಈ ಒಂದು ಸ್ಪರ್ಧೆಯಲ್ಲಿ ಭಾಗಿಯಾಗಲೇಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದ್ರ ಜೊತೆಗೆ ಒಂದಷ್ಟು
ಈ ಹಿಂದೆ ಆದಂತ ಘಟನೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಶ್ರೀಲಂಕಾ ಹೇಳಿದೆ. ನಾನು ಮೊದಲೇ ಹೇಳಿದ ರೀತಿ 2009 ಆದಂತಹ ಲಾಹೋರ್ ದುರಂತ ಆಗಿರ್ಬೋದು, ಅದಾದ ನಂತರವಾಗಿ ಯಾವ ಕ್ರೀಡಾ ತಂಡವೂ ಕೂಡ ನಾವು ಪಾಕಿಸ್ತಾನದಲ್ಲಿ ಆಡಿಸೋದಿಲ್ಲ ಅನ್ನುವಂಥ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಆ ಕಟು ಸಂದರ್ಭದಲ್ಲೂ ಕೂಡ ನಾವು 2019 ಪಾಕಿಸ್ತಾನಕ್ಕೆ ಬಂದು ಆಟವನ್ನ ಆಡಿ ಇಲ್ಲ ಇದು ಸೇಫೆಸ್ಟ್ ಪ್ಲೇಸ್ ಅಂತ ತೋರಿಸಿದ್ದೀವಿ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಪುಟಗಳಲ್ಲಿ ಒಂದಷ್ಟು ವಿಚಾರಗಳನ್ನು ಬರೆದು ಕಳಿಸಿದೆ. ಶ್ರೀಲಂಕಾದ ಮಾತಿಗೂ ಒಪ್ಪಲಿಲ್ಲ ಅಂದ್ರೆ BCCI ಹಾಗೆ PCB ನಡುವಿನ ಈ ಒಂದು ಮ್ಯಾಚ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ T20 ವಿಶ್ವಕಪ್ನಲ್ಲಿ ಒಂದು ICC ನಿರ್ಧಾರವನ್ನ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಠಿಣ ನಿರ್ಧಾರಕ್ಕೆ ಬರಲಾಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಠಿಣ ನಿರ್ಧಾರಕ್ಕೆ ಬಂದ್ರೆ ಲಾಭ ನಷ್ಟದ ವಿಚಾರವಾಗಿ ಕೂಡ ಆಲೋಚನೆ ಮಾಡಬೇಕಾಗುತ್ತೆ. ಕ್ರಿಕೆಟ್ ಅನ್ನುವಂಥ ವಿಚಾರ ಅಂಡರ್-19 ಈಗಾಗಲೇ ವಿಶ್ವಕಪ್ ಅನ್ನ ಗೆದ್ದಿದ್ದಾಯ್ತು. ಅದಾದ ನಂತರವಾಗಿ ಅತಿ ಹೆಚ್ಚಾಗಿ ನಿರೀಕ್ಷೆ ಇಟ್ಕೊಂಡಿದ್ದಂತ T20 ವಿಶ್ವಕಪ್ನಲ್ಲೂ ಕೂಡ ಈಗಾಗಲೇ ಮುನ್ನುಗ್ತಾ ಇರುವಂತಹ ತಂಡಗಳು, ಅದರ ಜೊತೆಗೆ ಸೆಣಸಾಟದಲ್ಲಿ ಗೆಲುವನ್ನ ಸಾಧಿಸಲೇಬೇಕು ಅನ್ನುವಂತ ತಂಡಗಳು ತಮ್ಮ ಬಲಿಷ್ಠತೆ ಹಾಗೆ ತಮ್ಮ ಸಾಮರ್ಥ್ಯದ ವಿಚಾರವಾಗಿ ಕ್ರೀಡೆಯನ್ನ ಆಡಲಾಗ್ತಾ ಇದೆ. ನಿನ್ನೆ ನಡೆದಂತಹ ಮೊದಲ ಪಂದ್ಯದಲ್ಲೇ ಭಾರತ USA ವಿರುದ್ಧ ಜಯವನ್ನ ಗಳಿಸಿದ್ದಾಗಿದೆ. ಅದಾದ ನಂತರವಾಗಿ ಒಂದಷ್ಟು ಹೋಪ್ ಈಗ ಭಾರತದ ಮೇಲಿದೆ. ನೋಡಿ, ಭಾರತದಲ್ಲಿರುವಂತ ಈ ಪ್ಲೇಯರ್ಸ್ ಗಳಾಗಿರ್ಬೋದು, ಅಂದ್ರೆ ಭಾರತ ತಂಡದ ಸೂರ್ಯಕುಮಾರ್ ಯಾದವ್ ಅವರಾಗಿರ್ಬೋದು ಅಥವಾ ಪಾಂಡ್ಯ ಆಗಿರ್ಬೋದು, ಬೂಮ್ರಾ ನಿನ್ನೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬಂದಂತ ಹಿನ್ನೆಲೆಯಲ್ಲಿ ಕೆಲ ಗಂಟೆಗಳಲ್ಲೇ ಬೂಮ್ರಾ ಅವರು ಸ್ವಲ್ಪ ತಂಡದಿಂದ ಹೊರಗುಳಿದ್ರು. ಸೊ ಎಲ್ಲವೂ ಕೂಡ ಒಂದಷ್ಟು ಬಲಿಷ್ಠ ನಾಯಕರ ತಂಡ ಇದೆ. ಅದರ ಜೊತೆಗೆ ಸೆಣಸಾಡೋದಕ್ಕೆ ಮತ್ತೇನಾದ್ರೂ ಮುಖಭಂಗ ಆಗಬಹುದಾ ಅನ್ನುವಂತಹ ದೃಷ್ಟಿಯಲ್ಲಿ ಪಾಕಿಸ್ತಾನ ಹಿಂದೆ ಹೋಗ್ತಿದೆಯೋ ಗೊತ್ತಿಲ್ಲ. ಆದ್ರೆ ಕೊಟ್ಟಿರುವಂತಹ ರೀಸನ್, ಬಾಂಗ್ಲಾದೇಶದ ವಿಚಾರವನ್ನ ಇಟ್ಕೊಂಡು ಇಲ್ಲಿ ಕೊಟ್ಟಿರುವಂತ ರೀಸನ್ ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ. ಅಕಸ್ಮಾತ್ ಏನಾದರೂ ಪಾಕಿಸ್ತಾನ ತನ್ನ ಮೊಂಡಾಟವನ್ನ ಬಿಟ್ಟು ಇಲ್ಲ ನಾನು ಆಟವನ್ನ ಆಡ್ತೀನಿ ಭಾರತದ ಜೊತೆ ಅಂತ ಬರುತ್ತಾ, ಅದ್ರ ಜೊತೆಗೆ ಈಗಾಗಲೇ ಸಾಕಷ್ಟು ಇನ್ವೆಸ್ಟ್ ಮಾಡಿರುವಂತಹ ಪ್ರಾಯೋಜಕವನ್ನ ಪಡೆದುಕೊಂಡಿರುವಂತಹ ಸಾಕಷ್ಟು ಕಂಪನಿಗಳು ಒಂದಷ್ಟು ಲಾಭದಾಯಕತೆ ಕಡೆ ಹೆಚ್ಚಾಗಿ ಒಲವನ್ನ ತೋರಿಸಿರ್ತಾರೆ. ನೋಡಿ, ಪ್ರತಿ 10 ಸೆಕೆಂಡಿಗೆ 20 ರಿಂದ 25 ಲಕ್ಷ ರೂಪಾಯಿ ಅಲ್ಲಿ ಹಣವನ್ನ ವ್ಯಯಿಸಲಾಗ್ತಾ ಇದೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ದೊಡ್ಡ ಹೊಡೆತ ಆಗುವಂತದ್ದು. ಸೊ ಇವೆಲ್ಲವನ್ನ ಗಮನಿಸಿ ಒಂದು ಕಡೆ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ, ಮೊಂಡಾಟವನ್ನ, ಹಠಮಾರಿತನವನ್ನ ಬಿಟ್ಟು ಇದೇ ತಿಂಗಳ ಫೆಬ್ರವರಿ 15ನೇ ತಾರೀಕು ನಡೆಯುವಂತಹ ಈ T20 ವಿಶ್ವಕಪ್ ಕ್ರಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸು ಮಾಡಿ ಭಾರತದೊಟ್ಟಿಗೆ ಕಣಕ್ಕೆ ಇಳಿಯುತ್ತಾ, ಇಲ್ಲ ನಾನು ಆಡೋದೇ ಇಲ್ಲ ಅನ್ನುವಂತ ವಿಚಾರಕ್ಕೆ. ಯಾಕಂದ್ರೆ ಸಾಕಷ್ಟು ಟಿಕೆಟ್ ಅನ್ನ ಕಾಯ್ದಿರಿಸಿದ್ದಾರೆ. ಇಡೀ ಕ್ರೀಡಾಂಗಣವೇ ತುಂಬಿ ತುಳುಕ್ತಾ ಇರುತ್ತೆ ಭಾರತ ಹಾಗೆ ಪಾಕಿಸ್ತಾನದ ನಡುವಿನ ಈ ರೋಚಕ ಪಂದ್ಯವನ್ನ ವೀಕ್ಷಿಸೋದಕ್ಕೆ. ಎಲ್ಲರ ಮನೆ ಟಿವಿ, ಮೊಬೈಲ್ ಕೂಡ ಒಂದು ಕ್ಷಣ ಅಲ್ಲಾಡೋದಿಲ್ಲ. ಆತರ ಎಲ್ಲರೂ ಕೂಡ ಕ್ರೀಡಾಭಿಮಾನಿಗಳು ನೋಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಹಠಮಾರಿತನಕ್ಕೆ ಬಿದ್ದು ತೆಗೆದುಕೊಂಡಿರುವಂತಹ ಈ ನಿರ್ಧಾರವನ್ನ ಪಕ್ಕಕ್ಕಿಟ್ಟು ತನ್ನ ಅಂತಿಮ ನಿರ್ಧಾರವನ್ನ ಘೋಷಣೆ ಮಾಡುತ್ತಾ ಅಂತ ಕಾದ್ ನೋಡ್ಬೇಕಾಗಿದೆ. ಅಂತೂ ಫೈನಲಿ ಇಲ್ಲಿವರೆಗೂ ಪಾಕಿಸ್ತಾನದ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಗಿದೆ. ಶ್ರೀಲಂಕಾ ಬಂದಿದೆ. ಶ್ರೀಲಂಕಾದ ಮಾತಿಗೆ ಏನಾದ್ರೂ ಬೆಲೆ ಕೊಡುತ್ತಾ ಅಥವಾ ಇಲ್ಲ ನಾನು ಆಡೋದೇ ಇಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪಾಕಿಸ್ತಾನದ ಮೇಲೆ ಹಾಕುವಂತ ಕೆಲವೊಂದಿಷ್ಟು ರೂಲ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟಿ ಹಾಕಲಾಗುತ್ತಾ ಪಾಕಿಸ್ತಾನವನ್ನ, ಅಥವಾ ಕ್ರೀಡಾ ಲೋಕದಿಂದನೇ ಪಾಕಿಸ್ತಾನವನ್ನ ಹೊರಗಿಡ್ಲಾಗುತ್ತಾ, ಇದೆಲ್ಲವನ್ನ ಕಾದ್ ನೋಡ್ಬೇಕಾಗಿದೆ. ಸೊ ಸದ್ಯಕ್ಕಿರುವಂತಹ ಕುತೂಹಲ ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನ ಈ ಬಾರಿ T20 ವಿಶ್ವಕಪ್ ಫೆಬ್ರವರಿ 15ನೇ ತಾರೀಕು ನಡೆಯುವಂತಹ ಭಾರತ ಪಾಕಿಸ್ತಾನದ ನಡುವಿನ ಈ ಒಂದು ರೋಚಕ ಪಂದ್ಯ ಆಗುತ್ತಾ ಇಲ್ವಾ ಅನ್ನುವಂಥದ್ದು. ಪಾಕಿಸ್ತಾನ ತನ್ನ ಮೊಂಡಾಟವನ್ನ ಬಿಟ್ಟು ಪಂದ್ಯಕ್ಕೆ ಕಣಕ್ಕೆ ಇಳಿಯುತ್ತಾ ಅನ್ನೋದೇ ಸದ್ಯಕ್ಕೆ ಪ್ರಶ್ನೆ ಆಗಿದೆ. ಇದಾಗಿತ್ತು ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಎಕ್ಸ್ಪ್ಲೇನ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.